ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಕುಕ್ಕಿಂಗ್ ವ್ಲಾಗ್ಸ್. ಇವತ್ತು ಸೂಪರ್ ಆಗಿರೋ ಫಾರಮ್ ಕೋಳಿ ಕೈಮಾ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. 1.5 kg ಫಾರಮ್ ಕೋಳಿನ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಪೀಸ್ ಹೊಡಿಸ್ಕೊಂಬಂದಿದ್ದೀನಿ. ನೋಡಿಲಿ, ಮಸಾಲೆಗೆ ಕಡಲೆ ಮತ್ತು ಏಲಕ್ಕಿ ಹಾಕಿ ನೈಸಾಗಿ ರುಬ್ಬಿ ಫಸ್ಟೇ ಎತ್ತಿಕೊಂಬಿಡ್ಬೇಕು. ಇದು ಒಣ ಐಟಮ್ ರುಬ್ಬೋದು. ಆಮೇಲೆ ಇದು ಸ್ವಲ್ಪ ಮಸಾಲೆಗೆ ನಾನಿಲ್ಲಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದೆರಡು ಪೀಸ್ ತೆಂಗಿನಕಾಯಿ, ಕೊತ್ತಂಬರಿನ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ನೀರು ಹಾಕ್ತಾ ರುಬ್ಬಬೇಕು. ಇದಕ್ಕೆ ಉಪ್ಪು, ಖಾರದ ಪುಡಿ ಹಾಕಿ ರುಬ್ಬಿ ನಾವೇನು ಕೈಮಾ ಮಾಡ್ಕೊಂಡಿರ್ತೀವಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಎತ್ತಿಕೊಬೇಕು. ನೋಡಿ, ಇವಾಗ ಮಸಾಲೆಗೆ ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿ, 2 ಗಡ್ಡೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ತೆಂಗಿನಕಾಯಿ, 4 ಟೊಮೊಟೊ, 1 ಸ್ಪೂನ್ ಕಾಳುಮೆಣಸು ತೊಗೊಂಡಿದ್ದೀನಿ. ಇದೆಲ್ಲ ನೈಸಾಗಿ ಪೇಸ್ಟ್ ಮಾಡಿ ಎತ್ತಿಕೊಬೇಕು. ಅದೇ ಟೊಮೊಟೊ ಸಪ್ರೇಟಾಗಿ ಹೋಗಬೇಕು. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ, ಅದು ಎಣ್ಣೆ ಕಾದ್ಮೇಲೆ 2 ಉದ್ದಕ್ಕೆ ಸಿಳ್ಳಿರೋ ಹಸಿಮೆಣ್ಸಿನ್ಕಾಯಿ, ಒಂದು ಚಿಕ್ಕದಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಫ್ರೈ ಆದ ನಂತರ ನಾವು ತೊಳೆದು ಎತ್ತಿಕೊಂಡಿರೋ ಅಂತ ಅಂದರೆ ಮೂಳೆ ಸಪ್ರೇಟು, ಮಾಂಸ ಸಪ್ರೇಟು ಮಾಡಿ ಎತ್ತಿಕೊಂಡಿದ್ದೆ. ಯಾಕಂದರೆ ಕೈಮಗೆ ಮಾಂಸ ಬೇಕು, ಮೂಳೆನ ಸಾಂಬಾರ್ಗೆ ಹಾಕೋಣ ಅಂತೇಳಿ. ನೋಡಿ, ಇವಾಗ ಆ ಮೂಳೆನೆಲ್ಲ ಈ ಸಾಂಬಾರ್ಗೆ ಹಾಕಿ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನ ಆ್ಯಡ್ ಮಾಡಿಕೊಂಡು, ಕಲ್ಲುಪ್ಪು ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಬೇಕು. ಇದಕ್ಕೆ ಇವಾಗ ಚೆನ್ನಾಗಿ ಇದಾಗಿದೆ, ನೀರೆಲ್ಲ ಹೋಗಿದೆ. ನೋಡಿ, ಇವಾಗ 2 ಸ್ಪೂನ್ ಖಾರದ ಪುಡಿ, ಆಮೇಲೆ ಹಸಿ ವಾಸನೆ ಹೋಗೋರು ಚೆನ್ನಾಗಿ ತಿರುಗಿಸಿ ಇವಾಗ ರುಬ್ಬಿಟ್ಕೊಂಡಿರೋಂಥ 4 ಟೊಮೊಟೊ ಕ್ಯೂರಿನ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಬೇಕು, ಹಸಿ ವಾಸನೆ ಹೋಗೋವರೆಗೂ. ಉಪ್ಪು, ಆಮೇಲೆ ಅರಿಶಿನ ಪುಡಿ, ಖಾರದ ಪುಡಿ, ಟೊಮೊಟೊ ಇದರಲ್ಲಿ ನೀಟಾಗಿ ಚಿಕನ್ನು ಡ್ರೈ ಆಗಬೇಕು. ಆಮೇಲೆ ನಾವು ಮಸಾಲೆ ಆ್ಯಡ್ ಮಾಡ್ಕೊಬೇಕು. ಅಲ್ಲಿವರೆಗೂ ಮಸಾಲೆ ಹಾಕೋಕ್ಕೆ ಹೋಗಬಾರ್ದು. ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ತಿರುಗಿಸ್ಕೊಂಡು ಆಮೇಲೆ ನಾವು ರುಬ್ಬಿ ಎತ್ತಿಕೊಂಡಿರೋಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಬೇಕು. ನೋಡಿ, ಈ ರೀತಿ ತಳ ಬಿಡಬೇಕು. ಆ ಥರ ಒಂಚೂರು ನೀರಿರಬಾರ್ದು. ಆ ಥರ ಚೆನ್ನಾಗಿ ತಿರುಗಿಸ್ಕೊಂಡಾದ್ಮೇಲೆ ನಾವೇನು ಮಸಾಲೆ ಮಾಡ್ಕೊಂಡಿದ್ವು ಅದನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡಿಕೊಂಡು ಪೀಸ್ ಮುಳುಗೋ ಅಷ್ಟು ನೀರು ಹಾಕಿ ಕುಕ್ಕರ್ ನಿಡ್ಡೆಲ್ಲ ಕ್ಲೋಸ್ ಮಾಡಿ ಒಂದು 6-7 ವಿಸಿಲ್ನ ಕೂಗಿಸ್ಕೊಬೇಕು, ಕೈಮಾ ಹಾಕ್ದೇ. ನೋಡಿ, ಫಾರಮ್ ಕೋಳಿನೂ ಚೆನ್ನಾಗಿ ಬೇಯಿಸ್ಬೇಕು. ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು ಕ್ಲೋಸ್ ಮಾಡಿ 6-7 ವಿಸಿಲ್ನ ಕೂಗಿಸ್ಕೊಬೇಕು. ನಾನಿಲ್ಲಿ ಕೈಮಾನ ಸ್ವಲ್ಪ ಎಣ್ಣೆಲಿ ಡ್ರೈ ಮಾಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ಕೈಮಾ ಈ ಥರ ಟೇಸ್ಟ್ ಮಾಡಿ ನೋಡಿ ಒಂದ್ಸಲ, ಚೆನ್ನಾಗಿರುತ್ತೆ. ಈ ಥರ ಎಣ್ಣೆಲಿ ಡ್ರೈ ಮಾಡಿ ಹಾಕೋದ್ರಿಂದ ಅದ್ರ ಟೇಸ್ಟೇ ಬೇರೆ ಲೆವೆಲ್ಗೆ ಹೋಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೆ, ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಎಲ್ಲರಿಗೂ ಹಾಯ್. ನೋಡಿ, ಮುದ್ದೆ ಜೊತೆಗೆ ಒಂದು ಸೂಪರ್ ಕಾಂಬಿನೇಷನ್ ಇದು. ಕೈಮಾ, ಸ್ವಲ್ಪ ಚಿಕನ್ ಗ್ರೇವಿ ಅಂದರೆ ಚಿಕನ್ ರೋಸ್ಟು, ಮುದ್ದೆ. ಇವತ್ತಿನ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.